ಯಾರ ಕೇಳಲೇನ ಮಾಡಿ ತೋರುವುದು ಶಕುನ ನರಿಗಳಲ್ಲಿ ಕೂಗುತ್ತಿಹವು ಬಿರ್ಸಿನಿಂದ ಗಾಳಿ ಬೀಸಿ ನರಿಗಳು ಅಲ್ಲಿ ಕೂಗುತ್ತಿಹವು ಬಿರ್ಸಿನಿಂದ ಗಾಳಿ ಬೀಸಿ ಗಳನ್ನು ವಾಣಿ ಸುಡಲು ಪರ್ಯಾದೇನು ತೋರದಾಯಿತು ಗಳನ್ನು ವಾಣಿ ಸುಡಲು ಪರ್ಯಾದೇನು ತೋರದಾಯಿತು ಯಾರ ಕೇಳಲೇನ ಮಾಡ್ಪೆ ಘೋರವಾದ ಘೋರ ತದೆಯು ದಾರಿಯಲ್ಲಿ ಮೂಗುತ್ತಿಹವು ಘೋರವಾದ ಘೋರ ತದೆಯು ದಾರಿಯಲ್ಲಿ ಮೂಗುತ್ತಿಹವು ಬಾರಿ ಊರಾಗ ಅಡ್ಡಬಹುದು ಬಾರಿ ಊರಾಗ ಅಡ್ಡಬಹುದು ಪರ್ಯಾದೇನು ತೋರದಾಯಿತು ತೋರುವುದು ದೋಷಗುಣ ಯಾರ ಕೇಳಲೇನ ಮಾಡ್ಕೆ ತೋರುವುದು ದೋಷಗುಣ. ಅನುಜ ಶತ್ರುಘ್ನ, ನಮ್ಮ ತಂದೆ ತಾಯಿಯವರಿಂದ ಆಜ್ಞಾಪಿತನಾದ ಮಂತ್ರಿಯು ನಮ್ಮನ್ನು ಇಷ್ಟು ಅವಸರದಿಂದ ಕರೆದುಕೊಂಡು ಬರಲು ಕಾರಣವೇನು? ದಾರಿಯಲ್ಲಿ ಅನೇಕ ದುಶ್ಯಗುಣಗಳಾದದ್ದಲ್ಲದೆ ನನ್ನ ಮನಸ್ಸಿಗೂ ಕಳವಳಗೊಳ್ಳುತ್ತಿರುವುದಲ್ಲ. ಇದಕ್ಕೆ ಕಾರಣವೇನಿರಬಹುದು? ಹೋಗುವ ನಡೆ ಅಣ್ಣ, ಹೋಗುವ ನಡೆ ಅಣ್ಣ, ಹೋಗುವ ನಡೆ ಅಣ್ಣ, ಹೋಗುವ ನಡೆ. ರಾಮ ರಾಜ್ಯ ಸ್ಥಾಪನೆಗೆ ರಾಮನಿರುವ ಸನ್ನಿಧಿಗೆ ರಾಮ ರಾಜ್ಯ ಸ್ಥಾಪನೆಗೆ ರಾಮನಿರುವ ಸನ್ನಿಧಿಗೆ ಹೋಗುವ ನಡೆ ಅಣ್ಣ, ಹೋಗುವ ನಡೆ, ಹೋಗುವ ನಡೆ, ಹೋಗುವ ನಡೆ. ಅಗ್ರಜ, ನಾವುಗಳು ಬೇಗನೆ ಹೋಗಿ ತಾಯಿಯವರ ದರ್ಶನ ಪಡೆದು ಆನಂತರ ಇದರ ವಿವರಗಳನ್ನು ತಿಳಿಯೋಣ. ನಡೆ ಅಣ್ಣ.
ಪ್ರಾಣೇಶ್ವರ ಸ್ವಾಮಿ, ನಾಶಕ್ಕಾಗಿ ಮೃತ್ಯು ದೇವತೆಯಾಗಿ ಬಂದೆ. ಪತಿಯನ್ನಗಲಿ ಪರಲೋಕವಾಸಿಯಾದ, ಬಂಧು ಬಾಂಧವರಿಂದ ತಿರಸ್ಕೃತಳಾದೆ. ಇನ್ನು ಈ ಧೈರ್ಯ ಜೀವಿಸಲಿ ನನ್ನ ಮಗನಾದ ಭರತನು ಬಂದು, ಅಮ್ಮ ಜನಕನೆಲ್ಲಿ ಎಂದು ಕೇಳಿದರೆ ನಾನೇನೆಂದು ಉತ್ತರ ನೀಡಲಿ, ಏನೆಂದು ಉತ್ತರ ನೀಡಲಿ? ತಾಯಿಯವರಿಗೆ ವಂದಿಸುವೆವು. ಮಂಗಳವಾಗಲಿ ಪುತ್ರರೇ, ಹೇಳಿ. ಜನನಿ, ನಿನ್ನ ಈ ರೀತಿಯಾದ ದುಃಖಕ್ಕೆ ಕಾರಣವೇನು ತಾಯಿ? ಯಾರಾದರೂ ನಿನ್ನನ್ನು ಹೀಯಾಳಿಸಿದರೆ ಅಥವಾ ಧಿಕ್ಕಾರ ಮಾಡಿದರೆ ಹೇಳಮ್ಮ. ಕುಮಾರ, ನನ್ನನ್ನು ಯಾರು ಹೀಯಾಳಿಸಲಿಲ್ಲ, ಯಾರೂ ದುಃಖವೂ ತರಿಸಲಿಲ್ಲ. ಕಂದ, ನಿಮ್ಮ ಜನಕರು ಪರಲೋಕವಾಸಿಯಾದರು ಕುಮಾರ. ಜನಕ ನಮ್ಮ ನಗಲಿದೆಯಾ? ತಾಯಿ,
ನೀನು ಹೇಳುವುದೆಲ್ಲ ವಿಚಿತ್ರವಾಗಿ ತೋರುವುದಲ್ಲ. ಜನಕನ ಮರಣಕ್ಕೆ ಕಾರಣವೇನು ಜನನಿ? ಕುಮಾರ, ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಕುಮಾರ. ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಹೀಗೆ ಕೇಳಿಕೊಂಡೆನು ಕಂದ. ಮೊದಲನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗಾಗಬೇಕಂತಲು. 2ನೇ ವರಕ್ಕೆ ರಾಮಚಂದ್ರನು ನಾರು ಮುಡಿನುಟ್ಟು ಜಟಾವಲ್ಕನ ದಾರಿಯಾಗಿ ಮೊನೆ ವೃತ್ತಿಯಿಂದ ಪುರ ಪ್ರವೇಶ ಹಿಡಿದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡನು ಕುಮಾರ. ಪಿತೃವಾಕ್ಯವನ್ನು ಪರಿಪಾಲಿಸುವ ಸಲುವಾಗಿ ರಾಮ, ಲಕ್ಷ್ಮಣ, ಸೀತಾ ವನವಾಸಕ್ಕೆ ಎಲ್ಲರೂ ಹೊರಟು ಹೋಗಿದ್ದಾಯಿತು ಕಂದ. ಪುತ್ರ ಶೋಕದಿಂದ ನಿಮ್ಮ ಜನಕರು ಪರಲೋಕವಾಸಿಯಾದರು ಕುಮಾರ. ಜನಕ, ಛೀ, ದುಷ್ಟ ಮಾತೆ ಏನು ಹೇಳಿದೆ? ನಿನಗೆ ನಾನು ಮಗನೆಂದು ಹೇಳಿಕೊಳ್ಳಬಹುದೇ? ಈ ಪ್ರಪಂಚ ಇರುವವರೆಗೂ ನೀನು ಅಪಕೀರ್ತಿಗೆ ತಾಯಿ ಹೊರತು ನನಗೆ ತಾಯಿ ಆಗಲ. ಛೀ, ನಾಚಿಕೆಯಾಗುವುದಿಲ್ಲವೇ? ಪತಿಯನ್ನು ಕೊಂದ ಪಾಪೆ ನೀನು. ಮಾಡಿರುವ ಅನ್ಯಾಯದ ಫಲವಾಗಿ ತಂದೆಯನ್ನು ಮಾತ್ರವೇ ಅಲ್ಲ, ನಾನು ಕೂಡ ಅತಿ ಶೀಘ್ರದಲ್ಲೇ ಪರಲೋಕ ಯಾತ್ರೆ ಮಾಡುವುದನ್ನು ನೋಡಬೇಕಾಗುವುದು. ಪತಿ ಹತ್ಯೆ ದೋಷವು ಮಾತ್ರವೇ ಅಲ್ಲ, ಅದರ ಜೊತೆಗೆ ಪುತ್ರ ಹತ್ಯೆ ದೋಷವೂ ಬರುವುದು. ಕುಮಾರ, ನಿನಗಾಗಿ ಇಷ್ಟೊಂದು ಕಷ್ಟಪಟ್ಟು ಈ ಅಯೋಧ್ಯೆವೆಲ್ಲವೂ ನಿನಗಾಗಿ ನಾನು ಸಂಪಾದಿಸಿರುವೆ. ನೀನಾದರೂ ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡಿ ಈ ನಿನ್ನ ತಾಯಿಯ ಹೃದಯವನ್ನು ಸಂತೋಷಪಡಿಸು ಕುಮಾರ. ಏನು, ಸಿಂಹಾಸನವನ್ನೇರಬೇಕೆ? ಸಿಂಹಾಸನ ಅದು ಎಂತಹ ಸಿಂಹಾಸನವದು? ಕುಲಘಾತಕಿ ನೀನು. ಅಗಾಧವಾದ ದುರಾಸೆಗಳೆಂಬ ತಳಹದಿಯ ಮೇಲೆ ಅಸೂಯೆ, ಅನರ್ಥ, ಅವಿವೇಕ, ಅಸಭ್ಯತೆಗಳೆಂಬ ಗೋಡೆಗಳನ್ನು ಕಟ್ಟಿ ಅವುಗಳ ಮೇಲೆ ಪತಿದ್ರೋಹ, ಸುಖದ್ರೋಹ, ರಾಜ್ಯದ್ರೋಹಗಳೆಂಬ ತೊಲೆಯನ್ನಿರಿಸಿ ಅಪಾರವಾದ ದುಃಖ ಮಂದಿರವನ್ನು ರಚಿಸಿ ಅದರಲ್ಲಿ ವಿಶಾಲ ಅಜ್ಞಾನವೆಂಬ ವಿಶಾಲ ವೇದಿಕೆಯ ಮೇಲೆ ಅನ್ಯಾಯ, ಅಪಕೀರ್ತಿ, ಅಶಾಂತಿ, ಅನಿಷ್ಟಗಳೆಂಬ ಚತುಷ್ಪಾದಗಳ ಮೇಲೆ ಸಿಂಹಾಸನವನ್ನು ರಚಿಸಿ ಅದರ ಮೇಲೆ ಕುಳ್ಳರಿಸಲು ಅವಣಿಸಿದೆಯ ಢಾಕಿಣಿ. ನಿನ್ನಂತ ನೀಚಳು ಸೂರ್ಯವಂಶದ ವಿಖ್ಯಾತ ಚಕ್ರವರ್ತಿ ಸಾರ್ವಭೌಮನಿಗೆ ಪತ್ನಿಯಾಗಬಹುದೇ? ಅಯ್ಯೋ, ಪ್ರಜ್ವಲಿಸುತ್ತಿದ್ದ ನೀನು ಪ್ರಳಯಾಗ್ನಿಯಾಗಿ ನಮ್ಮ ಸುಖ ಸಂತೋಷಗಳೆಲ್ಲವನ್ನು ಸುಟ್ಟು ಬಿಟ್ಟೆಯಲ್ಲ. ಪ್ರೇಮ ಜನಕನನ್ನು, ಜನಕನಿಗೆ ಸಮಾನಾದ ನನ್ನ ಪ್ರಿಯ ರಾಮಚಂದ್ರನನ್ನು ಆಗಲಿ ನಾನು ಹೇಗೆ ಜೀವಿಸಲಿ? ದೀಪವಿಲ್ಲದ ಮಂದಿರದಂತೆ ರಾಮನಿಲ್ಲದ ಈ ದುಃಖಾಕಾರವಾದ ಅರಮನೆಯಲ್ಲಿ ನಾನು ಹೇಗೆ ಜೀವಿಸಲಿ? ಅಯ್ಯೋ ರಾಮಚಂದ್ರ. ಕುಮಾರ, ನಾನು ನಿನಗೇನು ದ್ರೋಹ ಮಾಡಿದನೆಂದು ಈ ರೀತಿ ಮಾತನಾಡುತ್ತಿರ್ಬೇಕಂದ? ತಾಯಿ, ಇದಕ್ಕಿಂತ ಬೇರೆ ದ್ರೋಹ ಏನಿರುವುದು? ಅನುಜ ಶತ್ರುಘ್ನ, ಈ ನೀಚಳನ್ನು ಉಳಿಸಲೇಬಾರದು. ಕೊಲ್ಲುವೆನ ಕೊಲ್ಲ ಕೈಕೇನ, ನಿಲ್ಲದೆ ಗಲೆ ಕೊಲ್ಲುವೆನ ಕೊಲ್ಲ ಕೈಕೇನ. ಅಣ್ಣ ರಾಮನ ಬಣ್ಣ ಗಿಡಿಸಿದ ಅರಣ್ಯ ಕಟ್ಟುದಲ್ಲಿ, ಅಣ್ಣ ರಾಮನ ಬಣ್ಣ ಗಿಡಿಸಿದ ಅರಣ್ಯ ಕಟ್ಟುದಲ್ಲಿ ತನ್ನ ದೇಗುವ ಭಿನ್ನ ಭಾವದೆ ಕೊಲ್ಲಿ ಕಳೆದಳ ತನ್ನ ಪತಿಯನು. ತನ್ನ ದೇಗುವ ಭಿನ್ನ ಭಾವದೆ ಕೊಲ್ಲಿ ಕಳೆದಳು ತನ್ನ ಪತಿ. ಕೊಲ್ಲುವೆನ ಕೊಲ್ಲ ಕೈಕೇನ, ನಿಲ್ಲದೆ ಬಲ ಕೊಲ್ಲುವೆನ 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 ಕೊಲ್ಲುವೆನ. ಮತಯ ಕೊಲ್ಲೋದೆ ಮಾನಿತನೇ, ಮತಯ ಕೊಲ್ಲೋದೆ ಮಾನಿತನೇ, ದೇವಂತನೇ ನೀನು ವ್ರತನದೇಕೆ? ದೇವಂತನೇ ನೀನು ವ್ರತನದೇಕೆ? ಮತಯ ಕೊಲ್ಲೋದೆ ಮಾನಿತನೇ. ವಂಶ ಬೋಪನ ರಾಮ ರಾಮ
ನೀತಿವಂತನೇ ನೀನು ಭ್ರಾಂತನಾದಿರೇಕೆ ನೀತಿವಂತನೇ ನೀನು ಭ್ರಾಂತನಾದಿರೇಕೆ ಮಾತೆಯ ಕೊಲ್ಲದೆ ಮಾನಿತನೆ ಮಾನಿತನೆ ಮಾನಿತನೆ. ಅಗ್ರಜ, ಈಕೆಯನ್ನು ಕೊಲ್ಲುವುದರಿಂದ ಮಾತೃಹತ್ಯೆ ದೋಷವಲ್ಲದೆ ರಾಮಚಂದ್ರನು ಬಹಳ ಕೋಪ ಮಾಡಿಕೊಳ್ಳುವನು. ಆದ್ದರಿಂದ ನಮ್ಮ ತಂದೆಗೆ ಉತ್ತರಾಕ್ರಿಯಾದಿಗಳನ್ನು ಮಾಡಿ ಆನಂತರ ರಾಮನಿರುವ ಸ್ಥಳಕ್ಕೆ ಹೋಗಿ ಆತನಿಗೆ ರಾಜ್ಯಭಾರವನ್ನು ವಹಿಸಿ ನಾವು ನಿಶ್ಚಿಂತೆಯಿಂದ ಇರೋಣ. ನಡೆ ಅಣ್ಣ. ಅನುಜ ಶತ್ರುಘ್ನ, ನಿನ್ನ ಮಾತು ಯುಕ್ತವಾಗಿಯೇ ತೋರುವುದು, ಹಾಗೆಯೇ ಮಾಡೋಣ. ನಡೆ. ಛೀ ಪಾಪಿ, ನನಗೆ ಮುಖವನ್ನು ತೋರಿಸಬೇಡ. ನಿನ್ನ ಮುಖವನ್ನು ನೋಡಿದರೆ ಇಹಪರೋಕಗಳಲ್ಲಿ ಗತಿ ಇಲ್ಲದೆ ಹೋಗುವುದು. ಛೀ ಪಾಪಿ ಚಾಂಡಾಳಿನಿ. ಅಣ್ಣ ರಾಮಚಂದ್ರ. ಕುಮಾರ, ಭರತ ಕುಮಾರ. ಕುಮಾರ, ಸುಪ್ರಭಾತವಿದ್ದು ಪ್ರಭಾತ ಸಮಯ ದೇವಮಾನವೇ ಉಳಿಯುವ ಸಮಯ ಸುಪ್ರಭಾತವಿದ್ದು ಪ್ರಭಾತ ಸಮಯ ದೇವಮಾನವೇ ಉಳಿಯುವ ಸಮಯ ಕಂಬಡರಿತ ನಮೋ ಮಂಡಲಗೆ ಕಂಬಡರಿತ ನಮೋ ಮಂಡಲಗೆ ಕಂಬನಾರಿಸುತ್ತೆ ಪರಶುರ ಭಾಸ್ಕರ ಕಂಬನಾರಿಸುತ್ತೆ ಪರಶುರ ಭಾಸ್ಕರ ಕಂಬನೇಯ ಗೃಹ ಕೊಮರುಗಾರುತ ಕಂಬನೇಯ ಗೃಹ ಕೊಮರುಗಾರುತ ಎಪ್ಪಗಾನವೇ ಜಾನಕಿ, ಈ ಕನ್ನಡವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ನಿಜ ಸ್ವಾಮಿ, ಬಹಳ ಮನೋಹರವಾಗಿರುವುದು. ಹರನ ಜಡೆಯಿಂದ ನೀನರಿಗೆ ಗಂಗಮ್ಮ ಹರನ ಜಡೆಯಿಂದ ನೀನರಿಗೆ ಕಲೆಯನ್ನು ತರುತ್ತಲು ಆಗಲಿದೆ ಬಂದೆ
ಪರಮ ಪಾವನ ಕರುಣಾಕರಂಗೆ ಪರಮ ಪಾವನ ಕರುಣಾಕರಂಗೆ ಪುರನವ ಸೇವಿಕೆ ಪರಗಂಗೆ ಪರಗಂಗೆ ಪರಗಂಗೆ. ಜಾನಕಿ, ನಮ್ಮ ಮಾತಾಪಿತೃಗಳಿಗೆ ಸದ್ಗತಿಯನ್ನು ಕೊಟ್ಟು ಕಾಪಾಡಿದ ಗಂಗಾಮಾತೆಗೆ ವಂದನಾರ್ಪಣೆ ಅರ್ಪಿಸೋಣ. ಸಕಲ ಜೀವಗೆ ನೀನೆ ಅಮೃತ ತಾಯಿ ಗಂಗಾಮಾತೆ, ನಾವು ಹೊರಟಿರುವ 14 ವರ್ಷ ವನವಾಸಕ್ಕೆ ಯಾವುದೇ ರೀತಿಯ ಅಮಂಗಳು ಆಗದೆ ರಕ್ಷಿಸಿ ಸಂರಕ್ಷಿಸು ತಾಯಿ, ಸಂರಕ್ಷಿಸು. ರಾಮ 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 ರಘುವಂಶ ಸೋಮ 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 ಸಮಿತಾರ್ಥವಿ ಶ್ಯಾಮ ಸುಂದರಾಂಗ ಸಮಿತಾರ್ಥವಿವ ಶ್ಯಾಮ ಸುಂದರಾಂಗ ರಘು ರಾಮ ಶ್ರೀ ರಾಮ ರಾಮ ಪಾಹೆ ರಘು ರಾಮ ಶ್ರೀ ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ಸಮಿತಾರ್ಥವಿವ ಶ್ಯಾಮ ಸುಂದರಾಂಗ ಸಮಿತಾರ್ಥವಿವ ಶ್ಯಾಮ ಸುಂದರಾಂಗ ಗೋಪಾನಿನ್ನ ಜಪ ಮಾತ್ರದಿಂದ ಗೋಪಾನಿನ್ನ ನಾಮ ಜಪ ಮಾತ್ರದಿಂದ ಪಾಪನಾಶ ಪಪೋದಿಗರೆನ್ನ
राम पाहि रघुराम श्री रघुराम श्री राम राम ದೇವ, ತಮ್ಮ ದರ್ಶನದಿಂದ ನಾನು ಧನ್ಯನಾದ ದೇವ, ಧನ್ಯನಾದೆನು. ಈ ದಿನ ನನ್ನ ಆತಿಥ್ಯವನ್ನು ಹೊಂದಿ ನೀವು ಮುಂದಕ್ಕೆ ಹೋಗಬೇಕು. ಅಯ್ಯ, ನಿನಗೆ ಮಂಗಳವಾಗಲಿ. ಅಯ್ಯ, ನೀನು ಯಾರು? ಪ್ರಭು ರಾಮಚಂದ್ರ, ನಿಮ್ಮ ತಂದೆಗೆ ಆಪ್ತ ಮಿತ್ರನಾದ ನನ್ನನ್ನು ಗೃಹರಾಜರೆಂದು ಕರೆಯುವರು. ಅದಲ್ಲದೆ ಈ ಪ್ರಾಂತ್ಯಕ್ಕೆಲ್ಲ ನಾನೇ ಅಧಿಪತಿಯಾಗಿರುವೆನು. ಇದುವರೆಗೂ ನಾನು ನಿಶ್ಚಿಂತೆಯಿಂದ ನಾನು ನಿಮ್ಮನ್ನು ಕಂಡು ಧನ್ಯನಾದೆನು ದೇವ, ಧನ್ಯನಾದೆನು. ದೇವ, ಈ ದಿನ ನನ್ನ ಆತಿಥ್ಯವನ್ನು ಹೊಂದಿ ನೀವು ಮುಂದಕ್ಕೆ ಹೋಗಬೇಕು. ಅಯ್ಯ ಗೃಹರಾಜ, ನಾನು ಪಿತೃವಾಕ್ಯ ಪರಿಪರಾರ್ಥವಾಗಿ ವನವಾಸಕ್ಕೆ ಬಂದಿರುವೆನು. ಆದ್ದರಿಂದ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ನಿನ್ನ ಆತಿಥ್ಯಕ್ಕೆ ಮೆಚ್ಚಿದನು. ಈ ಗಂಗಾಮಾತೆಯನ್ನು ದಾಟಿಸಿದರೆ ಅಷ್ಟೇ ಸಾಕು. ನಿನ್ನ ನಾಮವೇ ಪ್ರೇಮಾಮೃತವೋ, ನಿನ್ನ ಧ್ಯಾನವೇ ಆನಂದಮಯವೋ. ನಿನ್ನ ನಾಮವೇ ಪ್ರೇಮಾಮೃತವೋ, ನಿನ್ನ ಧ್ಯಾನವೇ ಆನಂದಮಯವೋ. आदि ब्रह्म परमेश्वर रूप आदि ब्रह्म परमेश्वर रूप शंको चक्रधर नरहरि रूप शंको चक्रधर नरहरि रूप. जय जय राम जय घन श्याम, जय जय श्री राम. राम सुंदर शुभ नाम ಶ್ರೀರಾಮ ಅಗಳಿತ ಗುಣರಾಮ. ಜಯ ಹೋ ದೇವ, ಗಳನ್ನು ಸ್ವೀಕರಿಸಬೇಕು. ದೇವ, ನಾವಿಯೂ ಸಿದ್ಧವಾಗಿರುವುದು, ತಾವುಗಳು ದಯಮಾಡಿಸಬೇಕು.
ಧನ್ಯನಾದೆ ಇಂದಾಂಬಿಯ ಧನ್ಯನಾದೆ ದೇವ ಇಂದಾಂಬಿಯ ಧನ್ಯನಾದೆ ದೇವ ಸಮುದ್ರ ದಾಟಿಸುವ ಇವರ ನದಿ ದಾಟಿಸುವೆ ಸಮುದ್ರ ದಾಟಿಸುವ ಇವರ ನದಿ ದಾಟಿಸುವೆ ಇಂದಾಂಬಿಯ ಧನ್ಯನಾದೆ ದೇವ ದೇವ ನಿನ್ನ ಸಿರಿಯಂದದಿ ಪಾಲಿಸುವೆ ದೇವ ನಿನ್ನ ಸಿರಿಯಂದದಿ ಪಾಲಿಸುವೆ ಇಂದಾಂಬಿಯ ಧನ್ಯನಾದೆ ಜಾನಕಿ, ಲಕ್ಷ್ಮಣ, ಮಾರ್ಗಾದಿಗೆ ನಾವು ಬಹಳ ಬೆಳೆದಿದ್ದೇವೆ. ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮುಂದೆ ಕಾಣುವ ಅರಣ್ಯಕ್ಕೆ ಹೋಗೋಣ. ನಡೆಯಿರಿ. ಹಾಗೆ ಆಗಲಿ ಅಣ್ಣ. ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ ರಾಮಚಂದ್ರ ರಾಘವ ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ ಅಲೆದಲೆದು ನಾವು ಅಡವಿಯಲೆಂದು ಅಲೆದಲೆದು ನಾವು ಅಡವಿಯಲೆಂದು ಬಳಲುತ್ತಲಿರುವೆವು ದಾರಿಯು ಕಾಣದೆ ಬಳಲುತ್ತಲಿರುವೆವು ದಾರಿಯು ಕಾಣದೆ ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ ರಾಮ ರಾಮ ರಾಮಚಂದ್ರ ರಾಘವ ಲಕ್ಷ್ಮಣ, ಇದೇನು ಇಂತಹ ನಿರ್ಜಲವಾದ ಪ್ರದೇಶದಲ್ಲಿ ಇಷ್ಟೊಂದು ಗದ್ದಲವಾಗುತ್ತಿರುವುದಲ್ಲ? ಅದೇನೋ ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಅಣ್ಣ, ಅದು ಭರತನ ಸೈನ್ಯವು ತನಗೆ ಪಟ್ಟಾಭಿಷೇಕವಾಯಿತೆಂಬ ದುರಹಂಕಾರದಿಂದ ನಮ್ಮನ್ನು ವಂಚಿಸುವುದಕ್ಕೋಸ್ಕರವೋ ಅಥವಾ ನಮ್ಮ ಮೇಲೆ ಮಾಡುವುದಕ್ಕೋಸ್ಕರವೋ ಬರುತ್ತಿರುವರು. ಆಗಲಿ ಅವರನ್ನು, ಅವರ ಸೈನ್ಯವನ್ನು, ಇಷ್ಟು ಅನರ್ಥಕ್ಕೆ ಕಾರಣದ ಆ ಕೈಕೆಯನ್ನು ಒಂದೇ ಬಾಣದಿಂದ ಸಂಹಾರ ಮಾಡಿಬಿಡು. ನನಗೆ ಅಪ್ಪಣೆಯನ್ನು ಕೊಡು ಅಗ್ರಜ. ದುಡುಕಬೇಡ ಸಹೋದರ, ದುಡುಕುವುದು ಪ್ರಕಟದ ಲಕ್ಷಣವಲ್ಲ. ರಾಮ ಪರಂಧಾಮ ದಶರಥ ಸುತ ರಾಮ ರಾಮ ಪರಂಧಾಮ ದಶರಥ ಸುತ ರಾಮ ಬಸುರ ನಾಮ ಸದಾ ರಾಮ ನಾಮ
ವಂಶ ಖ್ಯಾತ ಪೂತ ಸುನೀತ ರಘುವಂಶ ಖ್ಯಾತ ರಾಮ ಪರಮ ಪವನ ನಾಮ ಶ್ರೀ ರಾಮ ಪರಂಧಾಮ ರಾಮ ಅಗ್ರಜ, ಶರಣಾಗತರಾದ ನಮ್ಮನ್ನು ಕಾಪಾಡು. ಭರತ ಚತುರ್ಭುಜರೇ, ನಿಮಗೆ ಶುಭವಾಗಲಿ. ಮೇಲೆ ಹೇಳಿ. ಭರತ, ಅದೇಕೆ ದೂರ ನಿಂತಿರುವೆ? ಬಾ, ನನ್ನನ್ನು ಆಲಂಗಿಸಬಾರದೆ. ಅದೇನು ಅಯೋಧ್ಯಾಧಿಪತಿಯಾದ ನೀನು ಅದು ಬರಿಗಾಲಲ್ಲಿ ಬಂದಿರುವೆ ಅಲ್ಲ? ರಾಜ್ಯ ಖಚಿತವಾದ ವೇಷಭೂಷಣವಿಲ್ಲದೆ ಸಂಚರಿಸಿರಲಿಲ್ಲ. ಅದರಲ್ಲಿ ಸಹೋದರ ಮಾತಾಪಿತೃಗಳು ಕ್ಷೇಮ ತಿಂದಿರುವರೆ. ಅಣ್ಣ, ಸಹಿಸಲು ಅಸಾಧ್ಯವಾದ ದುಃಖವನ್ನು ನಿನ್ನೊಡನೆ ಏನೆಂದು ಹೇಳಲಿ ಅಣ್ಣ? ಅದೇನು ಸಹೋದರ, ಬೇಗನೆ ಹೇಳಬಾರದೆ? ರಾಮಚಂದ್ರ, ಪಾಪಿಯಾದ ನನ್ನ ತಾಯಿಯ ದಿಸೆಯಿಂದ ನಿನಗೆ ಉಂಟಾದ ಕಷ್ಟವನ್ನು ಸಹಿಸದೆ ನಿನ್ನಲ್ಲಿ ಅತ್ಯಂತ ಪ್ರೀತಿಯನ್ನಿಟ್ಟಿದ ನಮ್ಮ ತಂದೆಯವರು ನೀನು ಅಯೋಧ್ಯವನ್ನು ತ್ಯಜಿಸಿದ ಕೂಡಲೇ ನಿನ್ನ ಮ್ಯಾಲಿನ ವ್ಯಾಮೋಹದಿಂದ ಕೊರಗಿ ಪರಲೋಕ ಯಾತ್ರೆ ಮಾಡಿ ಜನಕ ಮಮ ಹಿತ ಪ್ರಿಯತಮ ಅಗಲಿ ಸಹಿಸೆ ಸಂತಾಪವ. ಏ ಜನ್ಮದ ಶಾರದನೆ ಅಗಲೆ ಹೋಗಯ ಸಹಿತೆ ಸಂತಾಪವ. ಜನಕ ಮಮ ಹಿತ ಪ್ರಿಯತಮ ಅಗಲಿ ಕೋರೆಯ ಸಹಿಸೆ ಸಂತಾಪವ. ಆ ಜನಕ, 4 ಮಂದಿ ಪುತ್ರರಿದ್ದು ಮಾನಹರಣ ಕಾಲದಲ್ಲಿ ನಿನ್ನನ್ನು ಸಂತೈಸಲಿಲ್ಲದೆ ಹೋಯಿತೆ. ಅಯ್ಯೋ ಜನಕ, ಮೃತನಾದಯ. ದೈವಕ್ಕೆ ಸಹನೆ ಇಲ್ಲದೆ ಹೋಯಿತೆ. ಸಹೋದರ, ನಾವುಗಳು ಮಾಡತಕ್ಕದ್ದೇನಿದೆ? ಅದಿರಲಿ, ಮಾತಾಪಿತೃಗಳು ಕ್ಷೇಮ ತಿಂದಿರುವರೆ. ಅಣ್ಣ, ಪತಿಶೋಕ ಪೀಡಿತರಾದ ಮಾತೃಶ್ರೀಯರೆಲ್ಲರೂ ಪತಿಯನ್ನು ಕಳೆದುಕೊಂಡ ದುಃಖದಿಂದಲೂ ಹಾಗೂ ನಿನ್ನ ಹಗಲುವಿಕೆಯಿಂದಲೂ ನಿನ್ನನ್ನೇ ನೆನೆದು ಚಿಂತಿಸುತ್ತಿರುವರು ಅಣ್ಣ. ಆದ್ದರಿಂದ ನೀನು ನಮ್ಮಗಳ ಮೇಲೆ ಕೃಪೆ ತೋರಿ ಅಯೋಧ್ಯೆಗೆ ಹಿಂದಿರುಗಿ ಬಂದು ಪಟ್ಟಾಭಿಷಿಕ್ತನಾಗು. ಮಾತೆಯರನ್ನು ನಮ್ಮನ್ನು ಕಾಪಾಡಬೇಕು. ಸಹೋದರ ಭರತ, ಮಾತೆಯವರ ಇಷ್ಟವದಲ್ಲವಲ್ಲ. ನನ್ನ ವನವಾಸ, ನಿನ್ನ ಪಟ್ಟಾಭಿಷೇಕ, ಮಾತಾಪಿತೃಗಳ ಆಜ್ಞೆಯಿಂದ ನಡೆದುಕೊಳ್ಳುವುದೇ ಸುಪುತ್ರರಾದ ನಮ್ಮಗಳ ಕರ್ತವ್ಯವಲ್ಲವೇ ಸಹೋದರ? ಅಣ್ಣ, ನೀನು ಎಷ್ಟು ಹೇಳಿದರೂ ನನಗೆ ಸಹನವೇ ಇಲ್ಲ ಅಣ್ಣ. ಅಲ್ಲದೆ ಈ ಕೋಶಲ ದೇಶವನ್ನು ಆಳುವುದಕ್ಕೆ ನನಗೆ ಶಕ್ತಿ ಇರುವುದೇ? ನನ್ನ ಮಾತು ಕೇಳಿ ಅಯೋಧ್ಯೆಗೆ ಹಿಂದಿರುಗಿ ಬಂದು ಪಟ್ಟಾಭಿಷಿಕ್ತನಾಗು. ತಾಯಿಯವರ ಆಜ್ಞೆಯಂತೆ ನೀನು ಮಾಡುವ ವನವಾಸವನ್ನು ನಾನೇ ಮಾಡುವೆನು. ಸಹೋದರ ಲಕ್ಷ್ಮಣ, ಭರತ, ನೀನು ಹೇಳುವುದು ಒಂದು ರೀತಿ ನ್ಯಾಯವೇ ಸರಿ. ಆದರೆ ಮಾತೆಯವರ ಇಷ್ಟವದಲ್ಲವಲ್ಲ. ನನ್ನ ವನವಾಸ, ನಿನ್ನ ಪಟ್ಟಾಭಿಷೇಕ
ತಂದೆ ತಾಯಿಯವರು ಇಷ್ಟದಂತೆ ನಡೆದುಕೊಳ್ಳುವುದು ನಮ್ಮ ಕರ್ತವ್ಯವಲ್ಲವೇ? ಅಗ್ರಜ, ಅಗ್ರಜ, ನೀನು ತಂದೆಯವರು ಇಲ್ಲದ ಈ ಶೂನ್ಯವಾದ ರಾಜ್ಯವನ್ನು ನಾನು ಹೇಗೆ ಪ್ರವೇಶ ಮಾಡಲಿ? ಅಣ್ಣ ನಮ್ಮ ತಂದೆಯ ವಾರ್ಧಕ್ಯಾವಸ್ಥೆಯಲ್ಲಿ ಕಾರಣನಾಗಿ ತನ್ನ ಚಿಕ್ಕ ಹೆಂಡತಿಯ ಪ್ರೇಮ ಪಾಶಕ್ಕೆ ಸಿಕ್ಕಿ ಇಷ್ಟು ಅನರ್ಥಕ್ಕೆ ಕಾರಣನಾದನು. ಆದ್ದರಿಂದ ನಾವು ನಿಮ್ಮನ್ನು ಬಿಟ್ಟು ಪಟ್ಟಣಕ್ಕೆ ಹೋಗಲಾರೆವಣ್ಣ. ನೀನೇ ನಮ್ಮನ್ನು ಕಾಪಾಡಬೇಕು. ಅನುಜರೇ, ಈ ಅನಿತ್ಯವಾದ ರಾಜ್ಯಭಾರಕ್ಕೋಸ್ಕರ ನಾವುಗಳು ಸತ್ಯಕ್ಕೆ ತಪ್ಪಿ ನಡೆಯಲಾದೀತೆ. ಅಧರ್ಮದಿಂದ ಇಂದ್ರ ಪದವಿ ಬಂದರೂ ನನಗೆ ಬೇಡ ಸಹೋದರ. ಅಣ್ಣ, ನೀನು ಎಷ್ಟು ಹೇಳಿದರೂ ನನಗೆ ಸಹನವೇ ಇಲ್ಲ ಅಣ್ಣ. ಅಲ್ಲದೆ ದಶರಥನ ಜ್ಯೇಷ್ಠ ಪುತ್ರನಾಗಿ ಈ ಪ್ರಬಲವಾದ ಕೌಶಲ ದೇಶವನ್ನು ಆಳುವುದಕ್ಕೆ ಬದ್ಧ ಕಂಕಣಾದ ನೀನಲ್ಲದೆ ಆ ಸಿಂಹಾಸನವನ್ನು ನಾನು ಎಂದಿಗೂ ನಿಮ್ಮ ಪಾದ ಸಾಕ್ಷಿಯಾಗಿಯೂ ಹತ್ತಲಾರೆನು ಅಣ್ಣ. ಒಂದು ವೇಳೆ ಹಾಗೆ ನಡೆಯಬೇಕಾದರೆ ಪವಿತ್ರವಾದ ನಿಮ್ಮ ಪಾದುಕೆಗಳನ್ನು ಕೊಟ್ಟರೆ ಅವುಗಳನ್ನು ಸಿಂಹಾಸನದ ಮೇಲಿರಿಸಿ ನೆಪ ಮಾತ್ರಕ್ಕೆ ರಾಜ್ಯಭಾರವನ್ನು ಮಾಡುವೆನು. ಭರತ ಶತ್ರುಘ್ನರೇ, ನಿಮ್ಮ ಇಷ್ಟದಂತೆ ಆಗಲಿ, ತೆಗೆದುಕೊಳ್ಳಿ. ಇದು ಪರಮ ಪಾವನ ಪಾದಿಕೆ, ತಾನಿದು ಕೋಟಲ ದೇಶ ರಾಜ್ಯಭಾರ ದುಡಿನ ರಾಮ. ಇದನಾಂ ಧರಿಸುತ್ತೆ ಇದರಿಂದೆಲೆಗೆ ಹಕ್ಕು ಅಧಿಕವಾದ ಅಭುದಯವೋ ರಾಮ. ಅಣ್ಣ, ಧನ್ಯನಾದೆನು. ನೀನು ಬರುವವರೆಗೂ ಈ ಪಾದುಕೆಗಳನ್ನು ಸಿಂಹಾಸನದ ಮೇಲಿರಿಸಿ ನೆಪ ಮಾತ್ರಕ್ಕೆ ರಾಜ್ಯಭಾರವನ್ನು ಮಾಡುವೆನು. ನೀನು 14 ವರ್ಷ ಕಳೆದ ಮರುದಿನವೇ ಬಂದು ಈ ರಾಜ್ಯಭಾರವನ್ನು ವಹಿಸಿಕೊಳ್ಳಬೇಕು. ಇಲ್ಲದೇ ಇದ್ದಲ್ಲಿ ನಾನು ಕೂಡಲೇ ಅಗ್ನಿ ಪ್ರವೇಶ ಮಾಡುವೆನು. ಇದು ನಿಜವೆಂದು ತಿಳಿಯೋಣ. ನೀನು ಬರುವವರೆಗೂ ಪುರ ಪ್ರವೇಶ ಮಾಡದೆ ನಂದಿ ಗ್ರಾಮದಲ್ಲೇ ವಾಸ ಮಾಡಿಕೊಂಡಿರುವೆನು. ಇದು ಖಂಡಿತವೆಂದು ತಿಳಿಯೋಣ. ಸಹೋದರ ಭರತ, 14 ವರ್ಷವನ್ನು 14 ದಿನಗಳಂತೆ ಕಳೆದು ಅಯೋಧ್ಯೆಗೆ ಹಿಂದಿರುಗಿ ಬರುವೆನು. ಆ ಊರಿಗೂ ರಾಜ್ಯವನ್ನು ನೀನೇ ಪಾಲಿಸುವ ಸಹೋದರ. ಪಾವನ ಪರಂಧಾಮ ಶ್ರೀರಾಮ ಪರಧಾಮ ಶ್ರೀರಾಮ ವಂಶ ಸೋಮ ದಿನ ಮಳಿಲ ರಾಮ. ವಂಶ ಸೋಮ ದಿನ ಮಳಿಲ ರಾಮ. ಭಕ್ತರ ಪಾಲಿಪ ಜಲನಿಜ ಸೋಮ. ಭಕ್ತರ ಪಾಲಿಪ ಜಲನಿಜ ಸೋಮ. ಕಾದಿರುವೆ ಬಾರೋ, ಕಾದಿರುವೆ ಬಾರೋ. ಕಾದಿರುವೆ ಬಾರೋ, ಕಾದಿರುವೆ ಬಾರೋ. ಸೀತಾರಾಮ ಸೀತಾರಾಮ ಪವನ
ಜಾನಕಿ, ಸ್ವಾಮಿ. ಲಕ್ಷ್ಮಣ, ಅಣ್ಣ ನಾವು ಇಲ್ಲಿಯೇ ಸ್ವಲ್ಪ ದೂರ ವಿಶ್ರಮಿಸಿಕೊಂಡು ಮುಂದೆ ಕಾಣುವ ಅರಣ್ಯಕ್ಕೆ ಹೋಗೋಣ. ನಡೆಯಿರಿ. ಆಯ್ತು, ಸ್ವಾಮಿ.